ಹಲವು ಭಾಗಗಳಲ್ಲಿ ಕೊಡಗು ಪ್ರದೇಶ ಸೇರಿದಂತೆ ಹಲವಾರು ಭಾಗಗಳು ಸೇರಿ ಸಮಗ್ರ ಕರ್ನಾಟಕ ರೂಪಿಸಿಕೊಂಡು ರಾಜ್ಯದಲ್ಲಿ ಎಲ್ಲಾ ಭಾಗವು ಸಮತೋಲನೆ ಅಭಿವೃದ್ಧಿಗೊಂಡಿದೆ. ಆದರೆ ಉತ್ತರ ಕರ್ನಾಟಕ ಹಿಂದುಳಿದ ಬಗ್ಗೆ ಆರೋಪಗಳು ಕೇಳಿ ಬರ್ತಿತ್ತು. ಅದೇ ಕಾರಣದಿಂದ ರಾಜ್ಯ ಸರ್ಕಾರ ಅಕ್ಟೋಬರ್ 2020ರಲ್ಲಿ ಡಾ ನಂಜುಂಡಪ್ಪ ಅವರ ವರದಿ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನೆಯನ್ನು ನಿರ್ವಹಣೆ ಮಾಡಲು ಒಂದು ಉನ್ನತ ಅಧಿಕಾರ ಸಮಿತಿಯನ್ನು ರಚನೆ ಮಾಡ್ತಾರೆ. ಅದು 2025 ಜೂನ್ನಲ್ಲಿ 2002ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ 175 ತಾಲೂಕಲ್ಲಿ 114 ತಾಲೂಕು ಹಿಂದುಳಿದ ತಾಲೂಕಾಗಿ, ಇವುಗಳಲ್ಲಿ 39 ತಾಲೂಕುಗಳು ಅತ್ಯಂತ ಹಿಂದುಳಿದಾಗಿ ಮತ್ತೆ 40 ತಾಲೂಕು ಅತಿ ಹಿಂದುಳಿದ ತಾಲೂಕಾಗಿ ಘೋಷಣೆ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಆ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 15ರಿಂದ 16 ಸಾವಿರ ಕೋಟಿಯನ್ನು ಹೂಡಿಕೆಯನ್ನ ಮಾಡಿ ಈ ತಾಲೂಕುಗಳನ್ನ ಅಭಿವೃದ್ಧಿಪಡಿಸಬೇಕು ಅಂತ ಶಿಫಾರಸ್ನ ಮಾಡ್ತದೆ. ಆದರೆ ನನ್ನ ಒಂದು ಬೇಡಿಕೆ ಮೈಸೂರು ಮತ್ತು ಚಾಮರಾಜನಗರ ತಾಲೂಕು 2020ರಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಈ 2 ತಾಲೂಕು ಕೂಡ ಘೋಷಣೆ ಆಗ್ತದೆ. ನಮ್ಮ ಏನು ಮೈಸೂರು ಚಾಮರಾಜನಗರ ತಾಲೂಕಲ್ಲಿ ಅಭಿವೃದ್ಧಿ ಪಡಿಸಕ್ಕೆ ಯಾವುದೇ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅನುದಾನಗಳು ಕೊಟ್ಟಿಲ್ಲ. ಆದ್ರಿಂದ ಏನು ಹಿಂದೆ ಸಂವಿಧಾನ ತಿದ್ದುಪಡಿ ಮಾಡಿ KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ವಿಶೇಷವಾಗಿ 5,000 ಕೋಟಿಯನ್ನ ಪ್ಯಾಕೇಜ್ ಮಾಡ್ತು. ಅದೇ ರೀತಿ ಬಳ್ಳಾರಿ ಭಾಗಕ್ಕೆ DMF ಫಂಡ್ ಆಗ್ಬಹುದು, ಇನ್ನಿತರ ಫಂಡ್ಗಳಾಗಬಹುದು, ಇದು ಬರ್ತದೆ. ಆದ್ರೆ ಇವೆರಡೂ ತಾಲೂಕಿಗೆ ಯಾವುದೇ ಸರ್ಕಾರಗಳು ನಮಗೆ ಅನುದಾನವನ್ನ ಕೊಟ್ಟಿಲ್ಲ. ಅದರಿಂದ ನಮ್ಮ ಒಂದು ಬೇಡಿಕೆ ಈ 2 ತಾಲೂಕಿನ ವಿಶೇಷವಾಗಿ ಪರಿಗಣಿಸಿಕೊಂಡು 25 ವರ್ಷ ಆದ್ರೂ ಕೂಡ ಈ 2 ತಾಲೂಕಿನ ಪರಿಗಣಿಸಿಲ್ಲ. ಯಾವುದೇ ಸರ್ಕಾರಗಳಾಗಲೂ ಅನುದಾನವನ್ನ ಕೊಡಬೇಕು. ಅದರಿಂದ ನಮ್ಮ HD ಕೋಟೆ ತಾಲೂಕು ಸುಮಾರು 1600 ಕಿಲೋಮೀಟರ್ ಚದರ ಬರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನಾವು ಹುಣಸೂರು ತಾಲೂಕಾಗಿರ್ಬೋದು, KR-ನಗರ ತಾಲೂಕಾಗಿರ್ಬೋದು, ಪಿರಿಯಾಪಟ್ಟಣ ತಾಲೂಕಾಗಿರ್ಬೋದು, ಈ 3 ತಾಲೂಕು ಸೇರಿಸಿದ್ರೆ HD ಕೋಟೆ ತಾಲೂಕು ವಿಸ್ತೀರ್ಣದಲ್ಲಿ ಬಹಳಷ್ಟು ದೊಡ್ಡ ತಾಲೂಕು. ಇದರಲ್ಲಿ ತಮಗೆ 48 ಹಳ್ಳಿಗಳು ಅಂದ್ರೆ ಮುಳುಗಡೆ ರೈತ ಹಳ್ಳಿಗಳು ಬರ್ತದೆ. ಯಾಕಂದ್ರೆ ಕಬಿನಿ ನದಿ ಅಣೆಕಟ್ಟು ಕಟ್ಟಂತ ಸಂದರ್ಭದಲ್ಲಿ 2 ನಿಮಿಷದಲ್ಲಿ ಮುಗಿಸ್ತೀನಿ ಅಧ್ಯಕ್ಷರೇ. ಯಾಕಂದ್ರೆ ನಮ್ಗೆ ಅವಕಾಶ ಸಿಗೋದು ಬಹಳ ಕಡಿಮೆ. ಎಲ್ಲ ನಾವು ಬೆಳಗಾಂಗೆ ಹೋದ್ರೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕೆ ಅವಕಾಶ ಕೊಡ್ತೀರಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡೋಕೆ ಅವಕಾಶ, ನಮ್ಗೆ ಅದ್ರ ವಿರೋಧ ಇಲ್ಲ. ನಮ್ಗೆ ಈ ಸೌತ್ ಕರ್ನಾಟಕಕ್ಕೆ ನಮ್ಗೆ ಇದು ಪ್ರಥಮ ಬಾರಿಗೆ ನೀವು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಿ. ಇನ್ನೊಂದು 3 ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಅಧ್ಯಕ್ಷರೇ. ಏನು 48 ಹಳ್ಳಿ ಮುಳುಗಡೆ ಆದಂತಹ ಪ್ರದೇಶದಲ್ಲಿ ಕಬಿನಿ ಅಣೆಕಟ್ಟನ್ನ ಕಟ್ಟಿದ್ರು ಅಧ್ಯಕ್ಷರೇ. 48 ಹಳ್ಳಿ ಶಿಫ್ಟೆಡ್ ಆದಂತ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಮೂಲಭೂತ ಸೌಕರ್ಯವನ್ನ ಹಳ್ಳಿಗಳಿಗೆ ಕೊಟ್ಟಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿಗೆ ರಸ್ತೆ ಆಗಿರ್ಬೋದು, ಅಭಿವೃದ್ಧಿ ಹೇಗಾಗಿರ್ಬೋದು, ಯಾವುದೇ ರೀತಿ ಆ ಮುಳುಗಡೆ ರೈತರ ಹಳ್ಳಿಗಳಿಗೆ ಕೊಟ್ಟಿಲ್ಲ. ಜೊತೆಗೆ ಮತ್ತೆ ನಮ್ಮಲ್ಲಿ ಬಹಳಷ್ಟು ಮನೆಗಳು ಎಲ್ಲಾ ವರ್ಗದ ಜನಗಳು ಇದ್ದಾರೆ. ಅದರಲ್ಲಿ ಮೂಲತಃ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅತಿ ಹೆಚ್ಚು ವರ್ಗಗಳು ನಮ್ಮ ತಾಲೂಕಿನಲ್ಲಿದೆ. ಅಲ್ಲಿಗೆ ಮೂಲಭೂತ ಸೌಕರ್ಯಗಳಿಗೆ, ಮನೆಗಳಿಗೆ ಹೆಚ್ಚಿನ ರೀತಿ ಸರ್ಕಾರವನ್ನು ಗಮನವನ್ನ ಹರಿಸಬೇಕು. ಮತ್ತೆ ನಮ್ಮಲ್ಲಿ ಕಳೆದ ವರ್ಷ 13 ಜನ ನಮ್ಮ ಏನು ಹುಲಿ ದಾಳಿಯಿಂದ ಆನೆ ದಾಳಿಗಳ ತೀರೋಗಿದ್ದಾರೆ. ಕಾಡೆಂಚಿನ ಪ್ರದೇಶ ಇರೋ ಕಾರಣದಿಂದ ಅಲ್ಲಿಗೆ ಹೆಚ್ಚಿನ ರೀತಿ ರೈಲ್ವೆ ಬ್ಯಾರಿಗೇಟ್ ಹಾಕಬೇಕು. ನಮ್ಮ ತಾಲೂಕಿನಲ್ಲಿ ನಾವು ಏನು ಹಿಂದೆ ದೇವರಾಜ್ ಅರಸು ಅವರು ಉಳುವನೆ ಭೂಮಿಯ ಒಡೆಯ ಅಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಇವತ್ತು ಆ ಉಳುವನೆ ಭೂಮಿಯ ಒಡೆಯದಲ್ಲಿ ಎಷ್ಟೋ ಜನ ನಾವು ಭೂಮಿಯನ್ನ ಉಳ್ತಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಬೇರೆ ರೀತಿ ಫ್ಯಾಕ್ಟರಿ ಇಲ್ಲ, ಗಾರ್ಮೆಂಟ್ಸ್ ಇಲ್ಲ. ನಮ್ಮಲ್ಲಿ ಕೃಷಿ ಆಧಾರಿತವಾಗಿ ಬದುಕ್ತಿರ್ತಕ್ಕಂಥ ತಾಲೂಕು ಅಧ್ಯಕ್ಷರೇ. ಅದರಿಂದ ಏನು ನಮ್ಮಲ್ಲಿ ಗೋಮಾಳ ಇರ್ಬೋದು, ಅರಣ್ಯ ಅಂಚದಲ್ಲಿ ಉಳ್ತಿರ್ತಕ್ಕಂಥ ರೈತರಿಗೆ ನಾವು ಭೂಮಿಯನ್ನು ಅವಕಾಶ ಮಾಡಿಕೊಟ್ರೆ ಅವರ ಜೀವನಕ್ಕೆ ಒಂದು ಶಕ್ತಿ ತುಂಬುವ ರೀತಿ ಕೆಲಸ ಆಗ್ತದೆ. ಅದೇ ರೀತಿ ಜೀತ ವಿಮುಕ್ತರು ಇವತ್ತಿನ ಒಂದು ಪದ್ಧತಿಯನ್ನ ರದ್ದಾಗಿದೆ. ಆದ್ರೂ ಕೂಡ ನಮ್ಮ ತಾಲೂಕಲ್ಲಿ ಜೀತ ವಿಮುಕ್ತರಿಗೆ ಸ್ವಂತ ಜಮೀನಾಗ್ಲಿ, ಬೋರಲ್ ಆಗ್ಲಿ, ಮತ್ತೆ ಅವ್ರು ವಾಸಿಸಕ್ಕೆ ಮನೆನೂ ಕೂಡ ಇನ್ನೂ ಕೂಡ ಕಲ್ಪಿಸಿಕೊಟ್ಟಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೂ ಕೂಡ ವಿಶೇಷವಾಗಿ ಪ್ಯಾಕೇಜ್ನ ಘೋಷಣೆಯನ್ನ ಮಾಡಬೇಕು. ಮತ್ತೆ ನಮ್ಮಲ್ಲಿ ಎಲ್ಲ ನಿಗಮ ಮಂಡಳಿಗಳು ಏನ್ ಬರ್ತದೆ ಎಲ್ಲಕ್ಕೂ ಕೂಡ ಕಾಮನ್ ಆಗಿ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ ನಿಗಮ ಮಂಡಳಿಗಳಲ್ಲಿ ನನ್ನ ಒಂದು ಅತ್ಯಂತ ಹಿಂದುಳಿದ ತಾಲೂಕುಗಳಿಗೆ ಅತಿ ಹೆಚ್ಚು ಆದ್ಯತೆಗಳನ್ನ ಕೊಡಬೇಕು. ಯಾಕಂದ್ರೆ ಹಿಂದುಳಿದ ತಾಲೂಕು ಅಂದ್ರೆ ಅಭಿವೃದ್ಧಿ ಪಡಿಸೋದು ಯಾವಾಗ ಅನ್ನೋದು ಪ್ರಶ್ನೆ ಕೂಡ ಉಂಟಾಗ್ತದೆ. ಅದರಿಂದ ಎಲ್ಲಾ ನಿಗಮ ಮಂಡಳಿಯಲ್ಲೂ ಕೂಡ ಅತ್ಯಂತ ಹಿಂದುಳಿದ ತಾಲೂಕು ಹೆಚ್ಚಿನ ರೀತಿ ಬೋರ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಇದನ್ನ ಕೊಡಬೇಕು. ಸನ್ಮಾನ್ಯ ಹಿರಿಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕಣ್ಣ ಅವರು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ರು. 2 ಬಾರಿ ಅವರು ಕೂಡ ಗ್ರಾಮ ವಾಸ್ತವ್ಯ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಅರ್ಥ ಆಗಿದೆ ಹೆಂಗಪ್ಪ ಇಲ್ಲಿ ಜನ ವಾಸ ಮಾಡ್ತಾರೆ, ಯಾವ ರೀತಿ ಇರ್ತಾರೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ನಮಗೂ ಕೂಡ ಬಹಳ ಸಂತೋಷ ಆಯ್ತು. ಅವ್ರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರು ಕೂಡ ಬಂದಿದ್ರು. ಅಧ್ಯಕ್ಷರೇ, ನಾನು ಕೂಡ ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಒಂದೂವರೆ 2 ದಿನ ಅಲ್ಲೇ ಇದ್ದೆ ನಾನು. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಹೋಗಿದ್ನಲ್ಲ. ಅವ್ರ MLAಗಳು ಬಹಳ ಕಷ್ಟ ಅಲ್ಲಿ ದಿನ ಕಾಡಲ್ಲೇ ಓಡಾಡಬೇಕು. ಅವ್ರ ಪರಿಸ್ಥಿತಿನೂ ಕಾಡಲ್ಲಿ ಓಡಾಡಬೇಕು. ನಾನು ಹೋಗಿದ್ದನು ಕೂಡ ಈ ಸಂಘರ್ಷ ಇದೆಯಲ್ಲ ಕಾಡು ಮತ್ತು ನಾಡಿನ ಮಧ್ಯೆ, ಅವ್ರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ ದಿನ ಹೊಡೆದಾಟನೆ.
ಕೇಸ್ಗಳು ಅಲ್ಲಿ ಹೋದಾಗ ಕೆಲವರು ಮನೆಯೆಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಈ ಫಾರೆಸ್ಟ್ ಅವ್ರ ಕಾಟಕ್ಕೆ. ಅವರೇನೋ ರೈತರೇನು ಇದಾರಲ್ಲ, ಅವರು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಡ್ಯಾಮ್ಗಳು ಕಟ್ತಿರಲ್ಲ, ಆ ಡ್ಯಾಮ್ಗಳು ಕಟ್ಟಿದಾಗ ಅವರು ಜಮೀನು ಬಿಟ್ಕೊಟ್ಟವ್ರೆ. ಒಂದು 5,000 ಎಕರೆ 3,000 ಎಕರೆ ಬಿಟ್ಕೊಟ್ಬಿಟ್ರೆ. ಅವಾಗ ಏನಾದ್ರು, ಅವಾಗ ಸರ್ಕಾರ ಹಾಗೆ ನಡೀತಾ ಇದ್ದಿದ್ದಲ್ಲ. ಅವ್ರು ಹೇಳಿದ್ರು ಹೋಗ್ರಿ ಇಲ್ಲೆಲ್ಲ ಇದ್ದು ಬಿಡ್ರಿ ಅಂದ್ರು. ಸೊ ಅವರೆಲ್ಲ ಅಲ್ಲೇ ಇದ್ದಾರೆ. ಅಂದ್ರೆ ಸುಮಾರು 40-50 ವರ್ಷದಿಂದ. ಈಗ ಫಾರೆಸ್ಟ್ ಅವರು ಆಕ್ಟ್ ತೋರಿಸ್ಬಿಟ್ಟು ನೋಡಿ, ಸುಪ್ರೀಂ ಕೋರ್ಟ್ ಆಕ್ಟ್ ತೋರಿಸ್ಬಿಟ್ಟು ಅವ್ರನ್ನೆಲ್ಲ ಹೋಗು ಅಂತಾರೆ. ಅವ್ರು ಹೋಗಲ್ಲ. ನಾವು ನಕ್ಸಲ್ ಆಗ್ತಾರೆ, ನಾವು ವಿರೋಧಿಗಳೇ ನಕ್ಸಲ್ಗೆ. ನಾವು ಈ ತರದ್ದೆಲ್ಲ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ, ನಾನು ಹೋದಾಗ ನನಗೂ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ನನಗನ್ಸ್ತು ಇದು ಕೊಡ್ಬೇಕು ಅಂತ. ನಾನು ಹೇಳ್ಬಂದೆ ಏನಾನ ಅದು ಮಾಡಿ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ. ಆ ಫಾರೆಸ್ಟ್ ಅವ್ರನ್ನೆಲ್ಲ ಕರೆದು ಅಲ್ಲಿ ಮಾಡಿದೆ. ಆಯ್ತು ಸರ್ ಏನಾನ ಮಾಡೋಣ ಅಂತ. ನಾನು ಈ ಕಡೆ ಬಂದ ತಕ್ಷಣ ತಿರ್ಗದೆ ಏನಾದ್ರೂ ಶಾಸಕರು ಮಾತಾಡ್ತಾ ಇದಾರೆ, ನಾನು ಅದಕ್ಕೆ ಧ್ವನಿ ಕೂಡಿಸ್ತೀನಿ. ಇನ್ನೊಂದು 5 ನಿಮಿಷ ಅವಕಾಶ ಕೊಡಿ. ಸಮಸ್ಯೆ ಇರೋದು ಇಲ್ಲ ಸನ್ಮಾನ ಅಧ್ಯಕ್ಷರೇ, ನಾನು ಅವ್ರಿಗೆ ಸಮಯ ಕೊಡಿ ಅಂತ ಹೇಳಕ್ಕೆ ಅವ್ರಿಗೆ ಸಮಯ ಕೊಡಿ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕಂದ್ರೆ ಕಿರಿಯ ಶಾಸಕರುಗಳು, ನಾವು ಅವರನ್ನ ನೋಡಿ ಕಲಿಯುವಂತದ್ದು ಬಹಳಷ್ಟು ಜನ ಹಿರಿಯ ಶಾಸಕರುಗಳನ್ನ ಕಲಿಯತಕ್ಕಂಥದ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ 210 ಜನ ರೈತರು ಮುಳುಗಡೆ ಆದಂತ ಪ್ರದೇಶದಲ್ಲಿ ಏನು ಭೂಮಿಯನ್ನ ಉಳ್ತಿದ್ರು ಅದು ಅವ್ರಿಗೆ ಸಿಕ್ಕಿಲ್ಲ. 210 ಜನ ರೈತರು ಈಗಲೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಆ ಒಂದು ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ರೀತಿ ಆದ್ಯತೆಯನ್ನ ಕೊಡಬೇಕು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ಪೆಷಲ್ ಪ್ಯಾಕೇಜ್ ನ ಚಾಮರಾಜನಗರ ಮತ್ತು HD ಕೋಟೆ ತಾಲೂಕಿಗೆ ಪ್ಯಾಕೇಜ್ ನ ಘೋಷಣೆಯನ್ನ ಮಾಡಬೇಕು.